ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಲಕ್ಷ್ಮಣನೊಡನೆ ಬಂದ ಸುಗ್ರೀವನನ್ನು ಶ್ರೀರಾಮನು ಸಮಾಧಾನಗೊಳಿಸಿದುದು, ಸೈನ್ಯ ಸಂಗ್ರಹಣೆಗಾಗಿ ಮಾಡಿರುವ ಅವನ ಪ್ರಯತ್ನವನ್ನು ಕೇಳಿ ಶ್ರೀರಾಮನು ಪ್ರಸನ್ನನಾದುದು ಎಂಬ 38ನೆಯ ಸರ್ಗಕ್ಕೆ ಸ್ವಾಗತ. ಪ್ರತಿಗೃಹ್ಯ ಚ ತತ್ಸರ್ವಮುಪಾಯನಮುಪಾಹೃತಂ ವಾನರಾ ಸಂತಯಿತ್ವಾಚ ಸರ್ವಾನೇವ ವ್ಯಸರ್ಜಯತ್. ಸುಗ್ರೀವನು ಕಪಿನಾಯಕರು ತಂದಿದ್ದ ಕಾಣಿಕೆಗಳನ್ನು ಸ್ವೀಕರಿಸಿ ಅವರೆಲ್ಲರನ್ನೂ ಸವಿಮಾತುಗಳಿಂದ ಸಂತೈಸಿ ಬೀಳ್ಕೊಟ್ಟನು. ಕೃತಕೃತ್ಯರಾಗಿ ಬಂದ ಕಪಿಶ್ರೇಷ್ಠರನ್ನು ಕಳುಹಿಸಿಕೊಟ್ಟ ನಂತರ ಸುಗ್ರೀವನು ತಾನು ಕೃತಾರ್ಥನಾದಿನೆಂದು ಶ್ರೀರಾಮನ ಕಾರ್ಯವು ಪೂರ್ಣವಾಯಿತೆಂದು ಭಾವಿಸಿದನು. ಲಕ್ಷ್ಮಣನು ಎಲ್ಲ ವಾನರರಿಗೂ ಶ್ರೇಷ್ಠನಾದ ಭೀಮಬಲನಾದ ಸುಗ್ರೀವನನ್ನು ಆನಂದಗೊಳಿಸುತ್ತಾ ವಿನಯಪೂರ್ವಕವಾಗಿ ಹೇಳಿದನು. ಸೌಮ್ಯನೇ, ನಿನಗೆ ಉಚಿತವೆನಿಸಿದರೆ ನೀನು ಈಗಲೇ ಕಿಷ್ಕಿಂಧೆಯಿಂದ ಹೊರಡು. ಲಕ್ಷ್ಮಣನ ಆ ಒಳ್ಳೆಯ ಮಾತನ್ನು ಕೇಳಿ ಪರಮ ಪ್ರೀತನಾದ ಸುಗ್ರೀವನು, ಲಕ್ಷ್ಮಣ, ಹಾಗೆಯೇ ಆಗಲಿ, ಇಬ್ಬರು ಹೊರಡೋಣ, ನಿನ್ನ ಆಜ್ಞೆಯಂತೆ ನಡೆದುಕೊಳ್ಳುವುದೇ ನನ್ನ ಕರ್ತವ್ಯವಾಗಿರುವುದು ಎಂದನು. ಸುಗ್ರೀವನು ಲಕ್ಷ್ಮಣನಿಗೆ ಹೀಗೆ ಹೇಳಿ ತಾರೆಯನ್ನು ಉಳಿದ ಸ್ತ್ರೀಯರನ್ನು ಅರಮನೆಗೆ ಕಳುಹಿಸಿಕೊಟ್ಟನು. ಬಳಿಕ ಸುಗ್ರೀವನು ಎಲ್ಲ ವಾನರರನ್ನು ಇತ್ತ ಬನ್ನಿರಿ ಎಂದು ಗಟ್ಟಿಯಾಗಿ ಕೂಗಿ ಕರೆದನು. ಅವನ ಆ ಮಾತನ್ನು ಕೇಳಿ ಎಲ್ಲ ವಾನರರು ಅವನ ಬಳಿಗೆ ಧಾವಿಸಿದರು. ಅಂತಃಪುರದ ಸ್ತ್ರೀಯರನ್ನು ನೋಡಲು ಕೂಡ ಅರ್ಹತೆಯನ್ನು ಹೊಂದಿದ್ದ ಆ ವಾನರರು ಕೈ ಮುಗಿದುಕೊಂಡು ತನ್ನ ಸಮೀಪಕ್ಕೆ ಬಂದುದನ್ನು ನೋಡಿ ಸೂರ್ಯನ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಬೆಳಗುತ್ತಿದ್ದ ಸುಗ್ರೀವನು ಹೇಳಿದನು, ವಾನರ ಪ್ರಮುಖರೇ, ನೀವೆಲ್ಲರೂ ಈಗಲೇ ನನ್ನ ಪಲ್ಲಕ್ಕಿಯನ್ನು ಸಿದ್ಧಗೊಳಿಸಿರಿ. ಸುಗ್ರೀವನ ಆ ಮಾತನ್ನು ಕೇಳಿದೊಡನೆಯೇ ಶೀಘ್ರವಾದ ನಡಿಗೆಯುಳ್ಳ ವಾನರರು ಬಹಳ ಸುಂದರವಾಗಿ ಕಾಣುತ್ತಿದ್ದ ಪಲ್ಲಕ್ಕಿಯನ್ನು ಸಿದ್ಧಗೊಳಿಸಿದರು. ಬಳಿಕ ಸುಗ್ರೀವನು ಲಕ್ಷ್ಮಣನಿಗೆ ಪಲ್ಲಕ್ಕಿಯಲ್ಲಿ ಕುಳಿತುಕೊಳ್ಳುವಂತೆ ಹೇಳಿದನು. ಸೂರ್ಯ ಸದೃಶವಾಗಿದ್ದ ಸ್ವರ್ಣಮಯವಾದ ಪಲ್ಲಕ್ಕಿಯನ್ನು ಸುಗ್ರೀವ ಲಕ್ಷ್ಮಣರು ಹತ್ತಿದರು. ಅನೇಕ ವಾನರ ಶ್ರೇಷ್ಠರು ಆ ಪಲ್ಲಕ್ಕಿಯನ್ನು ಹೊತ್ತುಕೊಂಡರು. ಸುಗ್ರೀವನ ತಲೆಯ ಮೇಲೆ ಶ್ವೇತ ಛತ್ರವಿದ್ದಿತು. ವಾನರ ಸೇವಕರು ಪಲ್ಲಕ್ಕಿಯ ಸುತ್ತಲೂ ನಿಂತು ಚಾಮರಗಳನ್ನು ಬೀಸುತ್ತಿದ್ದರು. ವಂದಿ ಮಾಗಧರು ವಾನರ ರಾಜನನ್ನು ನಾನಾ ವಿಧವಾಗಿ ಸ್ತೋತ್ರ ಮಾಡುತ್ತಿದ್ದರು. ಪಲ್ಲಕ್ಕಿಯ ಮುಂಭಾಗದಲ್ಲಿ ಶಂಖ ಭೇರಿಗಳ ನಿನಾದವಾಗುತ್ತಿದ್ದಿತು. ಹೀಗೆ ಶ್ರೇಷ್ಠವಾದ ರಾಜಮರ್ಯಾದೆಯೊಡನೆ ಸುಗ್ರೀವ ಲಕ್ಷ್ಮಣರು ಪಲ್ಲಕ್ಕಿಯಲ್ಲಿ ಹೊರಟರು. ಶಸ್ತ್ರಗಳನ್ನು ಹಿಡಿದಿದ್ದ ತೀಕ್ಷ್ಣರಾದ 100 ಕಪಿವೀರರಿಂದ ಸಮಾವೃತನಾಗಿದ್ದ ಸುಗ್ರೀವನು ಲಕ್ಷ್ಮಣನೊಡನೆ ಶ್ರೀರಾಮನಿದ್ದೆಡೆಗೆ ಪ್ರಯಾಣ ಮಾಡಿದನು. ಶ್ರೀರಾಮನಿಂದ ಸೇವಿತವಾಗಿದ್ದ ಪರಮ ಪವಿತ್ರವಾದ ಆ ಪ್ರದೇಶಕ್ಕೆ ಹೋದೊಡನೆಯೇ ಸುಗ್ರೀವನು ಲಕ್ಷ್ಮಣನೊಡನೆ ಪಲ್ಲಕ್ಕಿಯಿಂದ ಕೆಳಗಿಳಿದನು. ರಾಮನ ಸನ್ನಿಧಿಗೆ ಬಂದ ಸುಗ್ರೀವನು ಕೈಮುಗಿದು ನಿಂತುಕೊಳ್ಳಲು ಎಲ್ಲ ವಾನರರು ತಮ್ಮ ರಾಜನಂತೆಯೇ ಕೈಮುಗಿದುಕೊಂಡು ವಿನೀತರಾಗಿ ಶ್ರೀರಾಮನ ಸುತ್ತಲೂ ನಿಂತರು. ಕಮಲದ ಮೊಗ್ಗುಗಳಿಂದ ಕೂಡಿರುವ ಸರೋವರದಂತೆಯೇ ಕಾಣುತ್ತಿದ್ದ ಅಂಜಲಿ ಪುಟಗಳಿಂದ ಕೂಡಿದ್ದ ಆ ವಾನರ ಮಹಾ ಸೈನ್ಯವನ್ನು ನೋಡಿ ಶ್ರೀರಾಮನು ಸುಗ್ರೀವನ ವಿಷಯದಲ್ಲಿ ಪರಮ ಪ್ರೀತನಾದನು. ತನ್ನ ಪಾದ ಪದ್ಮಗಳಲ್ಲಿ ತಲೆಯನ್ನಿಟ್ಟು ನಮಸ್ಕರಿಸುತ್ತಿದ್ದ ಸುಗ್ರೀವನನ್ನು ಶ್ರೀರಾಮನು 2 ಕೈಗಳಿಂದಲೂ ಮೇಲೆತ್ತಿ ಪ್ರೇಮದಿಂದ ಅವನನ್ನು ಗೌರವಿಸುವ ಸಲುವಾಗಿ ಗಾಢವಾಗಿ ಆಲಿಂಗಿಸಿಕೊಂಡನು. ಬಳಿಕ ರಾಮನು ಸುಗ್ರೀವನಿಗೆ ಕುಳಿತುಕೊಳ್ಳುವಂತೆ ಹೇಳಿದನು. ತನ್ನ ಮಾತಿನಂತೆ ನೆಲದ ಮೇಲೆ ಕುಳಿತ ಅವನಿಗೆ ಶ್ರೀರಾಮನು ಹೇಳಿದನು, ಧರ್ಮಮರ್ಥಂಚ ಕಾಮಂಚ ಕಾಲೇ ಯಸ್ತು ನಿಷೇವತೆ ವಿಭಜ್ಯ ಸತತಂ ವೀರ ಸರಾಜ ಹರಿಸತ್ತಮ. ಕಪಿಶ್ರೇಷ್ಠನೇ, ವೀರನೇ, ಯಾವನು ಧರ್ಮವನ್ನು ಆಚರಿಸಬೇಕಾದ, ಅರ್ಥವನ್ನು ಸಂಗ್ರಹಿಸಬೇಕಾದ, ಕಾಮವನ್ನು ಉಪಭೋಗಿಸಬೇಕಾದ ಕಾಲಗಳನ್ನು ತಿಳಿದು ಅದನ್ನು ಯಥಾಯೋಗ್ಯವಾಗಿ ವಿಭಾಗ ಮಾಡಿ ಧರ್ಮ ಅರ್ಥ ಕಾಮಗಳನ್ನು ಸತತವಾಗಿ ಸೇವಿಸುವನೋ ಅವನೇ ರಾಜನೆನಿಸಿಕೊಳ್ಳುವನು. ಹಿತ್ವಾ ಧರ್ಮಂ ತಥಾರ್ಥಂಚ ಕಾಮಂ ಯಸ್ತು ನಿಷೇವತೆ ಸವೃಕ್ಷಾಗ್ರೇ ಯಥಾ ಸುಪ್ತಃ ಪತಿತಃ ಪ್ರತಿಬುಧ್ಯತೆ. ಧರ್ಮವನ್ನು ಅರ್ಥವನ್ನು ಬಿಟ್ಟು ಕಾಮದಲ್ಲಿಯೇ ಆಸಕ್ತನಾಗಿರುವವನು ಮರದ ಮೇಲೆ ಮಲಗಿ ನಿದ್ರಿಸುವವನು ಎಚ್ಚರ ತಪ್ಪಿ ಕೆಳಗೆ ಬೀಳುವಂತೆ ಪತಿತನಾಗುತ್ತಾನೆ. ಅಮಿತ್ರಾಣಾಂ ವಧೇಯುಕ್ತೋ ಮಿತ್ರಾಣಾಂ ಸಂಗ್ರಹೇ ರತಃ ತ್ರಿವರ್ಗ ಫಲಭೋಕ್ತಾತು ರಾಜ ಧರ್ಮೇಣ ಯುಜ್ಯತೆ. ಶತ್ರುಗಳ ವಧೆಯಲ್ಲಿ ನಿರತನಾದ ಮಿತ್ರರನ್ನು ಸಂಗ್ರಹಿಸುವುದರಲ್ಲಿ ಆಸಕ್ತನಾಗಿರುವ ಧರ್ಮಾರ್ಥ ಕಾಮಗಳನ್ನು ಯಥಾಯೋಗ್ಯವಾದ ಕಾಲದಲ್ಲಿ ಉಪಭೋಗಿಸುವ ರಾಜನು ರಾಜಧರ್ಮದಿಂದ ಸಂಪನ್ನನಾಗುತ್ತಾನೆ.
ಸುಗ್ರೀವ, ಕಾರ್ಯವನ್ನು ಮಾಡಬೇಕಾದ ಕಾಲವೀಗ ಸನ್ನಿಹಿತವಾಗಿದೆ. ಕಪಿ ಮುಖ್ಯರೊಡನೆಯೂ ಮತ್ತು ಮಂತ್ರಿಗಳೊಡನೆಯೂ ಸೇರಿ ಕಾರ್ಯದ ವಿಧಾನವನ್ನು ಸಮಾಲೋಚಿಸು. ಶ್ರೀರಾಮನು ಹೀಗೆ ಹೇಳಲು ಸುಗ್ರೀವನು ಯಥಾಯೋಗ್ಯವಾಗಿ ಉತ್ತರಿಸಿದನು. ಮಹಾಬಾಹುವೆ ರಾಘವ, ನನ್ನ ಸಂಪತ್ತು ಕೀರ್ತಿಗಳು ಹಾಳಾಗಿದ್ದವು. ಶಾಶ್ವತವಾದ ರಾಜ್ಯವು ಕೈಬಿಟ್ಟು ಹೋಗಿದ್ದಿತು. ನಿನ್ನ ಅನುಗ್ರಹದಿಂದಲೇ ಎಲ್ಲವೂ ಪುನಃ ನನಗೆ ಲಭಿಸಿವೆ. ನಿನ್ನ ಮತ್ತು ನಿನ್ನ ತಮ್ಮನಾದ ಲಕ್ಷ್ಮಣನ ಅನುಗ್ರಹದಿಂದಾಗಿ ಈ ಎಲ್ಲವನ್ನು ಪುನಃ ನಾನು ಪಡೆದುಕೊಂಡೆನು. ಕೃತನ್ನ ಪ್ರತಿಕುರ್ಯಾದ್ಯ ಪುರುಷಾಣಾಂ ಸದೂಷಕಃ. ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡದಿರುವವನು ಮನುಷ್ಯರಲ್ಲಿ ಅಧಮನೇ ಸರಿ. ಬಲಿಷ್ಠರಾದ 100 ವಾನರ ಮುಖ್ಯರು ಪೃಥ್ವಿಯಲ್ಲಿರುವ ಎಲ್ಲ ವಾನರರನ್ನು ಇಲ್ಲಿಗೆ ಕರೆತಂದಿರುತ್ತಾರೆ. ಕಾಂತಾರ, ವನ, ದುರ್ಗ ಪ್ರದೇಶಗಳನ್ನು ಚೆನ್ನಾಗಿ ತಿಳಿದಿರುವ, ಭಯಂಕರವಾಗಿ ಕಾಣುವ ವೃಕ್ಷರು ಅಂದರೆ ಕರಡಿಗಳು, ವಾನರರು, ಹಸುವಿನ ಬಾಲದಂತೆ ಬಾಲಗಳನ್ನು ಹೊಂದಿರುವ ವಾನರರು ಅಪರಿಮಿತ ಸಂಖ್ಯೆಯಲ್ಲಿ ಆಗಮಿಸಿರುತ್ತಾರೆ. ದೇವಗಂಧರ್ವರ ಮಕ್ಕಳಾದ ಕಾಮರೂಪಿಗಳಾದ ಅನೇಕ ವಾನರರು ತಮ್ಮ ತಮ್ಮ ಸೈನ್ಯಗಳೊಡನೆ ಹಾದಿಯಲ್ಲಿ ಬರುತ್ತಿದ್ದಾರೆ. ಅವರಲ್ಲಿ ಕೆಲವು ಕಪಿ ಮುಖ್ಯರು 100 ವಾನರರಿಂದ ಸಮಾವೃತರಾಗಿ ಬರುತ್ತಿದ್ದಾರೆ. ಕೆಲವರು 1000 ಕಪಿಗಳಿಂದಲೂ, ಕೆಲವರು 1,00,000 ಕಪಿಗಳಿಂದಲೂ, ಕೆಲವರು 1,000,000 ಕಪಿವೀರರಿಂದಲೂ, ಕೆಲವರು 10 ಕೋಟಿ ಕಪಿವೀರರಿಂದಲೂ, ಕೆಲವರು 1,00,000 ಕೋಟಿ ಕಪಿವೀರರಿಂದಲೂ ಸಮಾವೃತರಾಗಿ ಬಂದಿರುತ್ತಾರೆ. ಕೆಲವು ಕಪಿವೀರರ ಹಿಂಬದಿಯಲ್ಲಿ 100 ಅರ್ಬುದ ಸಂಖ್ಯೆಯ ಕಪಿವೀರರಿದ್ದಾರೆ. ಕೆಲವರು ಮಧ್ಯ ಸಂಖ್ಯೆಯ ಕಪಿವೀರರಿಂದಲೂ, ಕೆಲವರು ಅಂತ್ಯ ಸಂಖ್ಯೆಯ ಕಪಿವೀರರಿಂದಲೂ ಸಮಾವೃತರಾಗಿ ಬರುತ್ತಿದ್ದಾರೆ. ಹೀಗೆ ಹರಿಪ್ರಮುಖರು ಅಂದರೆ ಕಪಿ ಪ್ರಮುಖರು ಸಮುದ್ರ ಪರಾರ್ಧ ಸಂಖ್ಯಾತರಾಗಿದ್ದಾರೆ. ಮೇರು ವಿಂಧ್ಯ ಪರ್ವತಗಳಲ್ಲಿ ವಾಸ ಮಾಡುತ್ತಿರುವ ಮೇರು ಮಂದರ ಸದೃಶರಾದ ಮಹೇಂದ್ರನ ಪರಾಕ್ರಮಕ್ಕೆ ಅನುರೂಪವಾದ ಪರಾಕ್ರಮವನ್ನು ಹೊಂದಿರುವ ಕಪಿ ಶ್ರೇಷ್ಠರೆಲ್ಲರೂ ಇಷ್ಟರಲ್ಲಿಯೇ ಇಲ್ಲಿಗೆ ಆಗಮಿಸುತ್ತಾರೆ. ನಮ್ಮಲ್ಲಿನ ಸಂಖ್ಯಾಗಣನೆಯು ವಾಸ್ತವದಲ್ಲಿ ಪ್ರಸ್ತುತ ಹೀಗಿದೆ. ಏಕ ಅಂದರೆ 1, 10 ಒಂದುಗಳು ಅಥವಾ ದಶ ಶತಕ, ಸಹಸ್ರ, 10 ಸಹಸ್ರ, ಈ ರೀತಿಯಾಗಿ 10 ಸಹಸ್ರಗಳನ್ನು ಒಂದು ಆಯತವೆಂದಿಟ್ಟುಕೊಂಡರೆ 10 ಆಯತಗಳು 1,00,000ವಾಗುತ್ತದೆ. 10 ಲಕ್ಷಗಳು 1 ಪ್ರಯುತ, 10 ಪ್ರಯುತಗಳು 1 ಕೋಟಿ, 10 ಕೋಟಿಗಳು 1 ಅರ್ಬುದ, 10 ಅರ್ಬುದಗಳು 1 ಅಬ್ಜ, 10 ಅಬ್ಜಗಳು 1 ಖರ್ವ, 10 ಖರ್ವಗಳು 1 ನಿಖರ್ವ, 10 ನಿಖರ್ವಗಳು 1 ಮಹಾಪದ್ಮ, 10 ಮಹಾಪದ್ಮಗಳು 1 ಶಂಖ, 10 ಶಂಖಗಳು 1 ಜಲಧಿ, 10 ಜಲಧಿಗಳು 1 ಅಂತ್ಯ, 10 ಅಂತ್ಯಗಳು 1 ಮಧ್ಯ ಮತ್ತು 10 ಮಧ್ಯಗಳು 1 ಪರಾರ್ಧ. ಈ ವಿವರವನ್ನು ನಾರದ ಪುರಾಣದಲ್ಲಿ ನೀಡಲಾಗಿದೆ. ಮೇರು ವಿಂಧ್ಯ ಪರ್ವತಗಳಲ್ಲಿ ವಾಸ ಮಾಡುತ್ತಿರುವ ಮೇರು ಮಂದರ ಸದೃಶರಾದ ಮಹೇಂದ್ರನ ಪರಾಕ್ರಮಕ್ಕೆ ಅನುರೂಪವಾದ ಪರಾಕ್ರಮವನ್ನು ಹೊಂದಿರುವ ಕಪಿಶ್ರೇಷ್ಠರೆಲ್ಲರೂ ಇಷ್ಟರಲ್ಲಿಯೇ ಇಲ್ಲಿಗೆ ಆಗಮಿಸುತ್ತಾರೆ. ಅವರೆಲ್ಲರೂ ಸಬಾಂಧವನಾದ ರಾವಣನೊಡನೆ ಯುದ್ಧ ಮಾಡುವ ಸಲುವಾಗಿಯೇ ಇಲ್ಲಿಗೆ ಬರುತ್ತಿದ್ದಾರೆ. ಯುದ್ಧದಲ್ಲಿ ರಾವಣನನ್ನು ಸಂಹರಿಸಿ ಮೈಥಿಲಿಯನ್ನು ನಿನ್ನ ಬಳಿಗೆ ಕರೆತರುತ್ತಾರೆ. ಹೀಗೆ ಸುಗ್ರೀವನು ತನ್ನ ಕಾರ್ಯವಿಧಾನವನ್ನು ವಿವರಿಸಿ ಹೇಳಲು ಶ್ರೀರಾಮನು ತನ್ನ ಆಜ್ಞಾನುವರ್ತಿಯಾಗಿದ್ದ ಸುಗ್ರೀವನ ಕಾರ್ಯ ಚಟುವಟಿಕೆಯನ್ನು ನೋಡಿ ಹರ್ಷಗೊಂಡನು. ಸಂತೋಷದಿಂದ ಅವನ ಮುಖಕಮಲವು ಅರಳಿತು. ವಿಕಸಿತವಾದ ನೀಲ ಕಮಲವು ಸುಂದರವಾಗಿ ಕಾಣುವಂತೆ ಆ ಸಮಯದಲ್ಲಿ ಶ್ರೀರಾಮನು ಬಹಳ ಸುಂದರವಾಗಿ ಕಾಣುತ್ತಿದ್ದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ 38ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.